ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಮಾಲಾಧಾರಿಗಳಿಂದ ಸಂಕೀರ್ತನಾ ಯಾತ್ರೆ ಆರಂಭ ಆಗುತ್ತೆ ನಿಮಿಷಾಂಬ ದೇಗುಲದಿಂದ. ಯಾಕೆ ಇದು ಬಹಳ ವಿಶೇಷ ಅಂತಂದರೆ, ಕಳೆದ ಬಾರಿ ಎಲ್ಲ ಒಂದು ಸ್ವಲ್ಪ ಗಲಾಟೆಗಳಾಗಿತ್ತು ಜಾಮಿಯಾ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶ್ರೀರಂಗಪಟ್ಟಣದಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಿಮಿಷಾಂಬ ದೇಗುಲದ ಬಳಿ ಯಾತ್ರೆಗೆ ಚಾಲನೆ ಸಿಗುತ್ತೆ. ಸಾವಿರಾರು ಹನುಮ ಭಕ್ತರು, ಹಿಂದೂ ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 4 ಕಿಲೋಮೀಟರ್ವರೆಗೂ ಹನುಮ ಮೂರ್ತಿಯ ಮೆರವಣಿಗೆ ಇಲ್ಲಿ ನಡೆಯುತ್ತೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಸಾಗುತ್ತೆ ಸಂಕೀರ್ತನಾ ಯಾತ್ರೆ. ಹಾಗಾಗಿ ಇನ್ನೇನಾದರೂ ಎಡವಟ್ಟಾಗ್ಬೋದು, ಗಲಾಟೆ ಆಗ್ಬೋದು ಅನ್ನೋ ಕಾರಣಕ್ಕೆ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಈ ಹಿಂದೆ ಎಲ್ಲ ಸ್ವಲ್ಪ ಗಲಾಟೆ ಆಗಿತ್ತು, ಪರ್ಮಿಷನ್ ಕೊಡಲ್ಲ ಅಂದಿದ್ರು. ಪರ್ಮಿಷನ್ ಕೊಟ್ಟರೂ ಕೂಡ ನೀವು ಜಾಮಿಯಾ ಮಸೀದಿ ಪಕ್ಕದಲ್ಲಿ ಹೋಗಬಾರ್ದು, ಬೇರೆ ರೂಟಲ್ಲಿ ಹೋಗಬೇಕು ಅಂತ ಹೇಳಿದರು. ಅದಕ್ಕೆಲ್ಲ ಈ ಪ್ರತಾಪ್ ಸಿಂಹ ಅವರೆಲ್ಲ ತುಂಬ ದೊಡ್ಡ ಗಲಾಟೆ ಮಾಡಿದರು ಕಳೆದ ಬಾರಿ ಎಲ್ಲ. ಈ ಸರ್ತಿನೂ ಕೂಡ ಹಾಗೇನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮುನ್ನೆಚ್ಚರಿಕೆಯನ್ನು ಪೊಲೀಸರು ತಗೊಂಡಿದ್ದಾರೆ. ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಮಾರ್ಚ್ ಫಾಸ್ಟ್ ಮಾಡಿದ್ದಾರೆ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ. ಎಲ್ಲೆಲ್ಲೂ ಕೇಸರಿಮಯ ಈಗ ಶ್ರೀರಂಗಪಟ್ಟಣದಲ್ಲಿ. ಆ ಚೆಕ್ ಪೋಸ್ಟ್ ಮುಖಾಂತರ ಯಾರಾದರೂ ಕಿಡಿಗೇಡಿಗಳು ಬಂದು ಏನಾದರೂ ಮಾಡೋ ಸಾಧ್ಯತೆ ಇದೆ ಅಂತ ಅನ್ನೋದ್ರ ಬಗ್ಗೆ ಸಹಿತ ನಾವು ಪರಿಶೀಲನೆ ಮಾಡಿ ಪ್ರತಿಯೊಂದು ವಾಹನಗಳನ್ನು ಸಹಿತ ಚೆಕ್ ಮಾಡಿ ಹನುಮ ಮಾಲಾಧಾರಗಳನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಮಿಸ್ಯೂಸ್ ಎಲಿಮೆಂಟ್ಸ್ ಏನಾದರೂ ಬಂದು ಸೇರ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಅದನ್ನು ಸಹಿತ ಕಟ್ಟೆಚ್ಚರಿಕೆಯಾಗಿ ನಾವು ಮುನ್ನೆಚ್ಚರಿಕೆ. ಮಸೀದಿಗೆ ಈಗಾಗಲೇ ನಾವು ನಿನ್ನೆ ಮತ್ತು ಇವತ್ತು ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ನಿರ್ಬಂಧವನ್ನು ಈಗಾಗಲೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮಾಡಿದ್ದಾರೆ. ಮಸೀದಿ ರಕ್ಷಣೆಗೋಸ್ಕರ, ಭದ್ರತೆಗೋಸ್ಕರ ನಾವು ಈಗಾಗಲೇ 4 ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದೀವಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿಗಳನ್ನು ನಾವು ಹಾಕಿದ್ದೀವಿ. ಮಸೀದಿ ಪಾಸಾಗುವ ಒಂದು ಸಂದರ್ಭದಲ್ಲಿ ಮೆರವಣಿಗೆ ಸರಾಗವಾಗಿ ಹೋಗುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಮದ್ಯ ನಿಷೇಧ ಕೂಡ ಈಗಾಗಲೇ ನಾವು ಮದ್ಯ ನಿಷೇಧ ಆದೇಶವನ್ನು ಸಹಿತ ಮಾಡಿದ್ದೀವಿ. ನಮ್ಮ ಶ್ರೀರಂಗಪಟ್ಟಣ ಟೌನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಟೋಟಲಾಗಿ ಎಲ್ಲ ರೀತಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು.